ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಸೆಟ್ 2026 ಪೇಪರ್ 1ಗೆ ನಾವು ಈ ಒಂದು ವಿಡಿಯೋದಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಕುರಿತು ಕೆಲವು MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ನೋಟಿಫಿಕೇಶನ್ಗಾಗಿ ವೇಟ್ ಮಾಡ್ತಾ ಇದ್ರಿ, ಸೊ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಎಲ್ರಿಗೂ ಕೂಡ ಯಾರೆಲ್ಲ ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ, ಸೊ ಈ ಒಂದು ಎಕ್ಸಾಮಿನೇಷನ್ಗೆ ನೀವೆಲ್ಲ ಅಪ್ಲೈ ಮಾಡಬೇಕು. ಇವಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕಾಗಿ ಈ ಒಂದು KSET 2026 ಪ್ರಿಪ್ರೇಷನ್ಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ಕುರಿತು, ಕಾನ್ಸೆಪ್ಟ್ ಆಫ್ ಟೀಚಿಂಗ್, ನೇಚರ್ ಆಫ್ ಟೀಚಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಈ ಟಾಪಿಕ್ಗಳ ಕುರಿತು MCQಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು KSET ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಸೊ ಪೇಪರ್ 1 ಸಲುವಾಗಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು ನಾವು ಪೇಪರ್ 1ಗಾಗಿ ಕೋರ್ಸ್ ಅನ್ನ ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ, ಮತ್ತೆ ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಕಾಂಪ್ರಿಹೆನ್ಸಿವ್ ನೋಟ್ಸ್ ಅನ್ನ ಕೂಡ ನೀಡ್ತಾ ಇದ್ದೀವಿ, ಮತ್ತೆ 5000+ MCQ PDF ಅನ್ನ ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ನೀವು ಏನಾದರೂ ಫಾಲೋ ಅಪ್ ಮಾಡಿದ್ದೆ ಆದಲ್ಲಿ ಪೇಪರ್ 1ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇದ್ರ ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಮತ್ತೆ ಕೆಲವು ನಿಮಗೆ MCQ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಲು ಕೇವಲ 2100 ರುಪೀಸ್ ಫೀಸ್ ಇರುತ್ತೆ. ಬಟ್ ನೀವೇನಾದ್ರೂ ಆಗಸ್ಟ್ 15 ಒಳಗೆ ಈ ಒಂದು ಕೋರ್ಸ್ಗೆ ಜಾಯಿನ್ ಆದ್ರೆ ಕೇವಲ 1947 ನಲ್ಲಿ ನಾವು ಈ ಒಂದು ಕೋರ್ಸ್ ಅನ್ನ ನಿಮಗೆ ನೀಡ್ತಾ ಇದ್ದೀವಿ. ಸೊ ಎಲ್ರಿಗೂ ಇಂಡಿಪೆಂಡೆನ್ಸ್ ಡೇ ಪರವಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಈ ಒಂದು ಕೋರ್ಸ್ ಅನ್ನ ನಿಮಗೆ ಕೇವಲ 1947 ನಲ್ಲಿ ನೀಡಲಿದ್ದೇವೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ದೀರಾ, ಸೊ ಈ ಒಂದು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಿ, ಅಥವಾ ಇಲ್ಲಿ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಕೂಡ ನೀವು ಜಾಯಿನ್ ಆಗ್ಬಹುದು. ಸೊ ಈ ಒಂದು ಆಪ್ ಅನ್ನ ಈ ಒಂದು ಆಪ್ ಏನಿದೆ ಪ್ಲೇಸ್ಟೋರ್ ನಲ್ಲಿ ಅವೈಲೇಬಲ್ ಇದೆ, ನೀವು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ನೀವು KSET ಪೇಪರ್ 1 ಅಂತ ಟೈಪ್ ಮಾಡಿದರೆ ಸಾಕು, ಈ ಒಂದು ಪೇಪರ್ 1 ಕೋರ್ಸ್ ನಿಮಗೆ ಕಂಪ್ಲೀಟ್ ಆಗಿ ಅವೈಲೇಬಲ್ ಆಗ್ತಾ ಇದೆ. ಇಲ್ಲಿ ನೋಡ್ಕೊಳ್ಬಹುದು, ಫುಲ್ ಸಿಲೆಬಸ್ ಲೆಕ್ಚರ್ಸ್ ಇದಾವೆ, MCQ ಲೆಕ್ಚರ್ಸ್ ಇದಾವೆ, PYQs ಇದಾವೆ, ಮಾಕ್ ಟೆಸ್ಟ್ ಗಳಿದಾವೆ. ಸೊ ಎಲ್ಲವನ್ನ ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ಇಲ್ಲಿ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಇದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಇದಕ್ಕೆ ಜಾಯಿನ್ ಆಗಲು ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗ್ಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಸೊ ಎಸ್, ಹಾಗಾದ್ರೆ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಸೊ here the first question is, which of the following best defines teaching ಅಂತ ಹೇಳಿದ್ದಾರೆ. So which of the following is going to define the teaching? Option A, transfer of information from teacher to learner. Option B, a process of facilitating learning. Option C, memorization of facts by students. Option D, completion of the prescribed syllabus. So ಕನ್ನಡದಲ್ಲಿ ಕೂಡ ಇದೆ, ಬೋಧನೆಯನ್ನ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವ್ಯಾಖ್ಯಾನಿಸುತ್ತದೆ. ಸೊ ಇಲ್ಲಿ ಬೋಧನೆಗೆ ಒಂದು ಸರಿಯಾದ ಒಂದು ವ್ಯಾಖ್ಯಾನವನ್ನು ನಾವು ಯಾವ ರೀತಿ ನೀಡಬಹುದು. ಆಪ್ಷನ್ ಎ, ಶಿಕ್ಷಕರಿಂದ ಕಲಿಯುವವರಿಗೆ ಮಾಹಿತಿಯ ವರ್ಗಾವಣೆ. ಆಪ್ಷನ್ ಬಿ, ಕಲಿಕೆಯನ್ನು ಸುಗಮಗೊಳಿಸುವ ಪ್ರಕ್ರಿಯೆ. ಆಪ್ಷನ್ ಸಿ, ವಿದ್ಯಾರ್ಥಿಗಳು ಸತ್ಯಗಳನ್ನು ಕಂಠಪಾಠ ಮಾಡುವುದು. ಆಪ್ಷನ್ ಡಿ, ನಿಗದಿತ ಪಠ್ಯಕ್ರಮವನ್ನ ಪೂರ್ಣಗೊಳಿಸುವುದು. ಸೊ ನೀವೆಲ್ಲರೂ ಕೂಡ ಉತ್ತರವನ್ನ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಬೇಕು. ಐ ವಿಲ್ ವೇಟ್ ಫಾರ್ ಸಮ್ ಸೆಕೆಂಡ್ಸ್. ಸೊ ಇಲ್ಲಿ ನಾವು ಟೀಚಿಂಗ್ಗೆ ಒಂದು ಡೆಫಿನೇಷನ್ ಅನ್ನ ಕೊಡಬೇಕಾಗಿದೆ. 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಕರೆಕ್ಟ್ ಆಗ್ತಾ ಇದೆ ಅಂತ ನಾವಿಲ್ಲಿ ಹೇಳಬೇಕಾಗತ್ತೆ. ಸೊ ಆನ್ಸರ್ ಅನ್ನ ನೀವು ಕಮೆಂಟ್ ಮಾಡಬಹುದು. ಎಲ್ಲರೂ ನೆನ್ಪಿಟ್ಕೊಳ್ಬೇಕು, ಟೀಚಿಂಗ್ ಇಸ್ ನಾಟ್ ಮೆರಿಲಿ ದ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್. ಸೊ ಬೋಧನೆ ಅಂತಂದ್ರೆ ಕೇವಲ ಮಾಹಿತಿಯನ್ನ ವರ್ಗಾವಣೆ ಮಾಡುವುದಲ್ಲ. ಇಟ್ ಈಸ್ ಅ ಪ್ಲಾನ್ಡ್ ಅಂಡ್ ಪರ್ಪಸ್ಫುಲ್ ಪ್ರೊಸೆಸ್ ದಟ್ ಫೆಸಿಲಿಟೇಟ್ಸ್ ಲರ್ನಿಂಗ್, ಡೆವಲಪ್ಸ್ ಅಂಡರ್ಸ್ಟ್ಯಾಂಡಿಂಗ್, ಸ್ಕಿಲ್ಸ್, ಆಟಿಟ್ಯೂಡ್ಸ್ ಅಂಡ್ ಡಿಸೈರಬಲ್ ಬಿಹೇವಿಯರಲ್
ಚೇಂಜಸ್ ಇನ್ ಲರ್ನರ್. ಸೊ ಇಲ್ಲಿ ಬೋಧನೆ ಅಂತಂತಂದ್ರೆ ಕೇವಲ ಮಾಹಿತಿಯನ್ನ ವರ್ಗಾವಣೆ ಮಾಡುವುದಲ್ಲ, ಬದಲಾಗಿ ಬೋಧನೆ ಅಂತಂದಾಗ ಇದು ಒಂದು ಪ್ಲಾನ್ಡ್ ಆಗಿರುತ್ತೆ, ಉದ್ದೇಶ ಪೂರ್ವಕ ಆಗಿರುತ್ತೆ, ಇದು ಪರ್ಪಸ್ಫುಲ್ ಪ್ರೋಸೆಸ್ ಆಗಿರುತ್ತೆ, ಇದಕ್ಕೆ ನಿರ್ದಿಷ್ಟವಾದ ಒಂದು ಉದ್ದೇಶ ಇರುತ್ತೆ. ಉದಾಹರಣೆಗೆ ಫೆಸಿಲಿಟೇಟ್ ಲರ್ನಿಂಗ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ನೀಡುವುದು, ವಿದ್ಯಾರ್ಥಿಗಳಲ್ಲಿ ಡೆವಲಪಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಮಂಗ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಲ್ಲಿ ಒಂದು ತಿಳಿದುಕೊಳ್ಳುವ ಸಾಮರ್ಥ್ಯವನ್ನ ಬೆಳೆಸುವುದು, ಸ್ಕಿಲ್ಸ್ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯಗಳನ್ನ ಬೆಳೆಸುವುದು, ಆಟಿಟ್ಯೂಡ್ ಡಿಸೈರೇಬಲ್ ಬಿಹೇವಿಯರ್ ಚೇಂಜ್ ವಿದ್ಯಾರ್ಥಿಗಳಲ್ಲಿ ಉತ್ತಮವಾದ ಬದಲಾವಣೆಗಳನ್ನ ತರುವುದು ಇದರ ಉದ್ದೇಶ ಆಗಿರುತ್ತೆ. ಸೊ ಇದರ ಆಧಾರದ ಮೇಲೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಟೀಚಿಂಗ್ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಫೆಸಿಲಿಟೇಟಿಂಗ್ ಲರ್ನಿಂಗ್. ಸೊ ಇಲ್ಲಿ ಬೋಧನೆ ಎಂದರೆ ಕಲಿಕೆಯನ್ನು ಸುಗಮಗೊಳಿಸುವ ಒಂದು ಪ್ರಕ್ರಿಯೆ ಆಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಆಲ್. ಸೊ ನೌ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಸೊ ಎಲ್ಲರೂ ಕೂಡ ಉತ್ತರವನ್ನ ಕಮೆಂಟ್ ಮಾಡಿ. ಸೆಕೆಂಡ್ ಒನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟೀಚಿಂಗ್? ಆಪ್ಷನ್ ಎ ಟೀಚಿಂಗ್ ಇಸ್ ಆಲ್ವೇಸ್ ಟೀಚರ್ ಸೆಂಟರ್ಡ್. ಆಪ್ಷನ್ ಬಿ ಟೀಚಿಂಗ್ ಇಸ್ ಅನ್ ಇಂಟರಾಕ್ಟಿವ್ process. ಆಪ್ಷನ್ ಸಿ ಟೀಚಿಂಗ್ ಇಸ್ ಲಿಮಿಟೆಡ್ ಟು ಕ್ಲಾಸ್ ರೂಮ್. ಆಪ್ಷನ್ ಡಿ ಟೀಚಿಂಗ್ ಡಿಪೆಂಡ್ಸ್ ಓನ್ಲಿ ಆನ್ ಟೆಕ್ಸ್ಟ್ ಬುಕ್ಸ್. ಕನ್ನಡದಲ್ಲಿ ಕೂಡ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ಬೋಧನೆಯ ಅತ್ಯಗತ್ಯ ಲಕ್ಷಣವಾಗಿದೆ? ಆಪ್ಷನ್ ಎ ಬೋಧನೆ ಯಾವಾಗಲೂ ಶಿಕ್ಷಕ ಕೇಂದ್ರಿತವಾಗಿರುತ್ತದೆ. ಆಪ್ಷನ್ ಬಿ ಬೋಧನೆಯು ಸಂವಾದಾತ್ಮಕ ಪ್ರಕ್ರಿಯೆ ಆಗಿದೆ. ಆಪ್ಷನ್ ಸಿ ಬೋಧನೆಯು ತರಗತಿಯ ಬೋಧನೆಗೆ ಸೀಮಿತವಾಗಿದೆ. ಆಪ್ಷನ್ ಡಿ ಬೋಧನೆಯು ಪಠ್ಯ ಪುಸ್ತಕಗಳನ್ನ ಮಾತ್ರ ಅವಲಂಬಿಸಿರುತ್ತದೆ. Yes, you can comment the answer in the comment section. So here effective teaching means it involves interaction between teacher, learner and the learning environment. Communication, questioning, feedback and participation makes teaching interactive. So ಇಲ್ಲಿ ಪರಿಣಾಮಕಾರಿ ಬೋಧನೆ ಅಂತಂದ್ರೆ ಸೊ ಇಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತೆ ಪರಿಸರ ನಡುವಿನ ಒಂದು ಸಂಭಾಷಣೆ ಆಗಿರುತ್ತೆ. ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡ್ತಾರೆ, ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ತಾರೆ. ಸೊ ಟೀಚರ್ ಇಸ್ ಗೋಯಿಂಗ್ ಟು ಗಿವ್ ದ ಲೆಕ್ಚರ್, ಇಸ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದ ಇನ್ಫಾರ್ಮೇಶನ್ ಟು ದ ಸ್ಟೂಡೆಂಟ್, ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಸೊ ದೇರ್ ಈಸ್ ಅ ಕಮ್ಯುನಿಕೇಶನ್, ದೇರ್ ವಿಲ್ ಬಿ ಕ್ವೆಶ್ಚನಿಂಗ್, feedback and also participation from both the sides, from teacher and also from the students. So based on this we can say that teaching is an interactive process. So option B is the right answer. ಸೊ ಇಲ್ಲಿ ಬೋಧನೆ ಒಂದು ಅತ್ಯಗತ್ಯ ಲಕ್ಷಣ ಯಾವುದು ಅಂತಂದಾಗ ಆಪ್ಷನ್ ಬಿ ಬೋಧನೆಯ ಒಂದು ಸಂವಾದಾತ್ಮಕ ಪ್ರಕ್ರಿಯೆ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಯಾಕೆ ಆಪ್ಷನ್ ಎ ಆಗಲ್ಲ? ಆಪ್ಷನ್ ಏನ್ ಹೇಳ್ತಾ ಇದೆ? ಟೀಚಿಂಗ್ ಇಸ್ ಆಲ್ವೇಸ್ ಟೀಚರ್ ಸೆಂಟರ್ಡ್. ಇಟ್ ಈಸ್ ನಾಟ್ ಟ್ರೂ. ಸೊ ಟೀಚಿಂಗ್ ಇಸ್ ಲರ್ನರ್ ಸೆಂಟರ್ಡ್. ಸೊ ನಾಟ್ ಓನ್ಲಿ ಟೀಚರ್ ಸೆಂಟರ್ಡ್. ಇದು ಕೇವಲ ಶಿಕ್ಷಕ ಕೇಂದ್ರಿತ ಆಗಿರಲ್ಲ. ಸೊ ವಿ ಕ್ಯಾನ್ ಎಲಿಮಿನೇಟ್ ದಿ ಆಪ್ಷನ್ ಎ. ಆಪ್ಷನ್ ಸಿ ಟೀಚಿಂಗ್ ಇಸ್ ಲಿಮಿಟೆಡ್ ಟು ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್. ನೋ, ಟೀಚಿಂಗ್ ಇಸ್ ಬಿಯಾಂಡ್ ದ ಕ್ಲಾಸ್ ರೂಮ್. ಇಲ್ಲಿ ಬೋಧನೆಯು ಕೇವಲ ತರಗತಿಗೆ ಮಾತ್ರ ಸೀಮಿತವಾಗಿಲ್ಲ. ಸೊ ಆಪ್ಷನ್ ಸಿ ಅನ್ನ ಕೂಡ ನಾವು ಎಲಿಮಿನೇಟ್ ಮಾಡಬಹುದು. ಟೀಚಿಂಗ್ ಡಿಪೆಂಡ್ಸ್ ಓನ್ಲಿ ಆನ್ ಟೆಕ್ಸ್ಟ್ ಬುಕ್. ವಿ ಕಾಂಟ್ ಸೇ ಲೈಕ್ ದಟ್. ಇಲ್ಲಿ ಬೋಧನೆಯು ಕೇವಲ ಏನಾಗಿಲ್ಲ, ಈ ಒಂದು ಪುಸ್ತಕಗಳ ಮೇಲೆ ಮಾತ್ರ ಅವಲಂಬನೆ ಆಗಿಲ್ಲ. ಸೊ ಹೀಗಾಗಿ ಆಪ್ಷನ್ ಎ, ಸಿ ಮತ್ತೆ ಡಿ ಅನ್ನು ನಾವು ಎಲಿಮಿನೇಟ್ ಮಾಡಬಹುದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ ನಂಬರ್ 3. Teaching is considered a social process because option A, it takes place only in society. Option B, it involves interaction among teacher and learners. Option C, it requires social media. Option D, it is controlled by society. ಸೊ ಬೋಧನೆಯನ್ನ ಸಾಮಾಜಿಕ ಪ್ರಕ್ರಿಯೆ ಎಂದು ಪರಿಗಣಿಸಲಾಗುತ್ತೆ. ಏಕೆಂದರೆ ಆಪ್ಷನ್ ಎ, ಇದು ಸಮಾಜದಲ್ಲಿ ಮಾತ್ರ ನಡೆಯುತ್ತದೆ. ಆಪ್ಷನ್ ಬಿ, ಇದು ಶಿಕ್ಷಕರು ಮತ್ತು ಕಲಿಯುವವರ ನಡುವಿನ ಸಂವಹನವನ್ನು ಒಳಗೊಂಡಿರುತ್ತೆ. ಆಪ್ಷನ್ ಸಿ, ಇದಕ್ಕೆ ಸಾಮಾಜಿಕ ಮಾಧ್ಯಮದ ಅಗತ್ಯವಿದೆ. ಆಪ್ಷನ್ ಡಿ, ಇದು ಸಮಾಜದಿಂದ ನಿಯಂತ್ರಿಸಲ್ಪಡ್ತಾ ಇದೆ. ಸೊ ಯಾವುದು ಇಲ್ಲಿ ಸರಿಯಾದ ಉತ್ತರ? ಸೊ ಕಮೆಂಟ್ ಮಾಡಬಹುದು. So your teaching involves social interaction. So as we all know that teaching in the process of teaching there is an interaction between teachers and learners. So teachers and learners, they are going to communicate each other, they are going to exchange the ideas, they are going to participate in activities. So they contribute to the learning and social development. So ಈ ಒಂದು
ಬೋಧನೆಯಲ್ಲಿ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಪರಸ್ಪರ ಸಂವಹನವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಮಾಜಿಕ ಸಂಭಾಷಣೆ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಒಬ್ಬ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಯೋಚನೆಗಳನ್ನ ಐಡಿಯಾಸ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇಬ್ಬರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಸೊ ಹೀಗಾಗಿ ಅವರು ಲರ್ನಿಂಗ್, ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಲರ್ನಿಂಗ್, ಅಂದ್ರೆ ಅವರು ಕಲಿತಾ ಇದ್ದಾರೆ ಮತ್ತೆ ಜೊತೆಗೆ ದೇ ಆರ್ ಹೆಲ್ಪಿಂಗ್ ಟು ದ ಸೋಷಿಯಲ್ ಡೆವಲಪ್ಮೆಂಟ್, ಸಾಮಾಜಿಕ ಅಭಿವೃದ್ಧಿ ಕೂಡ ಇಲ್ಲಿ ಸಾಧ್ಯ ಆಗ್ತದೆ. ಸೊ ಹೀಗಾಗಿ ನಾವು ಏನಂತ ಹೇಳ್ಬೋದು, ಇದು ಶಿಕ್ಷಕರು ಮತ್ತು ಕಲಿಯುವವರ ನಡುವಿನ ಸಂವಹನವನ್ನು ಒಳಗೊಂಡಿರುವುದರಿಂದ ಇದು ಒಂದು ಸಾಮಾಜಿಕ ಪ್ರಕ್ರಿಯೆ ಆಗಿದೆ ಅಂತ ಹೇಳ್ತೀವಿ. ದೇರ್ ಈಸ್ ಅನ್ ಇಂಟರಾಕ್ಷನ್ ಅಮಂಗ್ ದ ಟೀಚರ್ ಅಂಡ್ ಲರ್ನರ್, ಸೊ ಟೀಚಿಂಗ್ ಇಟ್ ಈಸ್ considered as a social process. So option B is correct. Coming to the next question, which of the following is not a characteristic of teaching? Option A, purposeful activity. Option B, interactive process. Option C, random and unplanned activity. Option D, process of facilitating learning. ಈ ಕೆಳಗಿನವುಗಳಲ್ಲಿ ಯಾವುದು ಬೋಧನೆಯ ಲಕ್ಷಣ ಅಲ್ಲ? ಆಪ್ಷನ್ ಎ ಉದ್ದೇಶಪೂರ್ವಕ ಚಟುವಟಿಕೆ, ಆಪ್ಷನ್ ಬಿ ಸಂವಾದಾತ್ಮಕ ಪ್ರಕ್ರಿಯೆ, ಆಪ್ಷನ್ ಸಿ ಯಾದೃಚ್ಛಿಕ ಮತ್ತು ಯೋಜಿತವಲ್ಲದ ಚಟುವಟಿಕೆ, ಆಪ್ಷನ್ ಡಿ ಕಲಿಕೆಯನ್ನು ಸುಗಮಗೊಳಿಸುವ ಪ್ರಕ್ರಿಯೆ. ಸೊ ವೆರಿ ಈಸಿ ಕ್ವಶನ್, ಬೇಸ್ಡ್ ಆನ್ ದ ಪ್ರೀವಿಯಸ್ ಕ್ವಶನ್ಸ್ ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್ ಕ್ವಶನ್. ಸೊ ಇವಾಗಲೇ ಇದ್ರ ಬಗ್ಗೆ ಓದಿದ್ವಿ. ಸೊ ಅದರ ಆಧಾರದ ಮೇಲೆ ಉತ್ತರವನ್ನ ಕಮೆಂಟ್ ಮಾಡಬೇಕು. So teaching, it is a purposeful activity and also it is an interactive process, right? Teaching, it is a process of facilitating learning. So teaching is not unplanned, it is planned, it is not random. So here option C, it is not a characteristic of teaching. So option C will be the right answer. ಇಲ್ಲಿ ಬೋಧನೆಯು ಯಾದೃಚ್ಛಿಕ ಮತ್ತು ಯೋಜಿತವಲ್ಲದ ಚಟುವಟಿಕೆ ಅಲ್ಲ. ಸೊ ಹೀಗಾಗಿ ಆಪ್ಷನ್ ಸಿ ಸರಿ ಉತ್ತರ ಆಗುತ್ತೆ. Because teaching is generally planned, it is systematic and goal oriented. The teacher identifies learning objectives, selects the method, resources, conduct activities and evaluate learning. So ಈ ಒಂದು ಬೋಧನಾ ಕಾರ್ಯ ಏನಿದೆ ಇದು ಪ್ಲಾನ್ಡ್ ಆಗಿರುತ್ತೆ, ಉದ್ದೇಶಪೂರ್ವಕ ಆಗಿರುತ್ತೆ, ವ್ಯವಸ್ಥಿತವಾಗಿರುತ್ತೆ. ಸೊ ಇಲ್ಲಿ ಶಿಕ್ಷಕರು ಈ ಒಂದು ಕಲಿಕೆ ಉದ್ದೇಶಗಳನ್ನ, ಅದಕ್ಕೆ ಮೆಥಡ್ಗಳನ್ನ, ಮಟೀರಿಯಲ್ ಅನ್ನ, ಮೌಲ್ಯಮಾಪನ ವಿಧಾನಗಳನ್ನ ಎಲ್ಲವನ್ನು ಕೂಡ ಆರ್ಗನೈಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಇಸ್ ದ ಪ್ರೈಮರಿ ಪರ್ಪಸ್ ಆಫ್ ಟೀಚಿಂಗ್ ಈಸ್ ಟು. ಆಪ್ಷನ್ ಎ ಕಂಪ್ಲೀಟ್ ದ ಸಿಲೆಬಸ್, ಆಪ್ಷನ್ ಬಿ ಮೇಂಟೈನ್ ಕ್ಲಾಸ್ ರೂಮ್ ಡಿಸಿಪ್ಲಿನ್, ಆಪ್ಷನ್ ಸಿ ಫೆಸಿಲಿಟೇಟ್ ಮೀನಿಂಗ್ಫುಲ್ ಲರ್ನಿಂಗ್, ಆಪ್ಷನ್ ಡಿ ಗಿವ್ ಮ್ಯಾಕ್ಸಿಮಮ್ ಹೋಮ್ ವರ್ಕ್. ಬೋಧನೆಯ ಪ್ರಾಥಮಿಕ ಉದ್ದೇಶ ಆಪ್ಷನ್ ಎ ಪಠ್ಯಕ್ರಮವನ್ನು ಪೂರ್ಣಗೊಳಿಸುವುದು, ಆಪ್ಷನ್ ಬಿ ತರಗತಿಯ ಶಿಸ್ತನ್ನ ಕಾಪಾಡಿಕೊಳ್ಳುವುದು, ಆಪ್ಷನ್ ಸಿ ಅರ್ಥಪೂರ್ಣ ಕಲಿಕೆಯನ್ನು ಸುಗಮಗೊಳಿಸುವುದು, ಆಪ್ಷನ್ ಡಿ ಗರಿಷ್ಠ ಮನೆ ಕೆಲಸವನ್ನ ನೀಡುವುದು. ಸೊ ಇಲ್ಲಿ ಬೋಧನೆಯ ಪ್ರಾಥಮಿಕ ಉದ್ದೇಶ ಏನು? ತುಂಬಾ ಸರಳವಾಗಿದೆ ಪ್ರಶ್ನೆ. Is the ultimate purpose of teaching is to facilitate learning and promote desirable changes in knowledge, skills, attitudes and behavior. ಸೊ ಇಲ್ಲಿ ಒಂದು ಬೋಧನೆಯ ಪ್ರಮುಖ ಉದ್ದೇಶ ಏನಾಗಿರುತ್ತೆ? ವಿದ್ಯಾರ್ಥಿಗಳ ಜ್ಞಾನದಲ್ಲಿ ಬದಲಾವಣೆ ಆಗಬೇಕು, ಅವರು ಕೌಶಲ್ಯಗಳನ್ನ ಕಲಿತ್ಕೊಳ್ಬೇಕು, ಅವರ ವರ್ತನೆಯಲ್ಲಿ ಬದಲಾವಣೆ ಆಗಬೇಕು. ಸೊ ಹೀಗಾಗಿ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, ಫೆಸಿಲಿಟೇಟ್ ಮೀನಿಂಗ್ಫುಲ್ ಲರ್ನಿಂಗ್, ಅರ್ಥಪೂರ್ಣ ಕಲಿಕೆಯನ್ನ ಸುಗಮಗೊಳಿಸುವುದು. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Let us move to the next question. Which statement about the nature of teaching is correct? Option A, teaching is only an art. Option B, teaching is only a science. Option C, teaching is both an art and a science. Option D, teaching is neither art nor science. ಬೋಧನೆಯ ಸ್ವರೂಪದ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, ಬೋಧನೆ ಕೇವಲ ಒಂದು ಕಲೆಯಾಗಿದೆ. ಆಪ್ಷನ್ ಬಿ, ಬೋಧನೆ ಕೇವಲ ಒಂದು ವಿಜ್ಞಾನವಾಗಿದೆ. ಆಪ್ಷನ್ ಸಿ, ಬೋಧನೆ ಒಂದು ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ. ಆಪ್ಷನ್ ಡಿ, ಬೋಧನೆ ಕಲೆಯೂ ಅಲ್ಲ ವಿಜ್ಞಾನವೂ ಅಲ್ಲ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಯಾವುದು ಸರಿಯಾದ ಉತ್ತರ? So teaching, it is a science because it uses systematic principles, theories and methods.
ಸೊ ಈ ಒಂದು ಬೋಧನಾ ಕಾರ್ಯವನ್ನು ಒಂದು ವಿಜ್ಞಾನ ಅಂತ ಹೇಳ್ಬಹುದು, ಏಕೆಂದ್ರೆ ಇದು ವಿಜ್ಞಾನದಂತೆ ವ್ಯವಸ್ಥಿತವಾದ ತತ್ವಗಳನ್ನ ಒಳಗೊಂಡಿದೆ, ಸಿದ್ಧಾಂತಗಳನ್ನ ಒಳಗೊಂಡಿದೆ, ಮೆಥಡ್ಸ್ ಗಳನ್ನ ಒಳಗೊಂಡಿದೆ. ಟೀಚಿಂಗ್ ಈಸ್ ಆಲ್ಸೋ ಅನ್ ಆರ್ಟ್ ಬಿಕಾಸ್ effective teachers need creativity, communication skills, empathy and the ability to adapt the different learners. ಸೊ ಈ ಒಂದು ಬೋಧನಾ ಕಾರ್ಯ ಇದು ಕಲೆಯೂ ಕೂಡ ಆಗಿದೆ. ಇದು ಏಕೆಂತಂದ್ರೆ ಇದು ಕ್ರಿಯೇಟಿವಿಟಿಯನ್ನ ಒಳಗೊಂಡಿದೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದ್ರೆ ಸಂವಹನದ ಕೌಶಲ್ಯಗಳನ್ನ ಒಳಗೊಂಡಿದೆ, ಸಾಮರ್ಥ್ಯವನ್ನ ಒಳಗೊಂಡಿದೆ. ಸೊ ಹೀಗಾಗಿ ಟೀಚಿಂಗ್ ಇಟ್ ಈಸ್ ಅನ್ ಆರ್ಟ್ ಅಂಡ್ ಆಲ್ಸೋ ಅನ್ ಸೈನ್ಸ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಆಪ್ಷನ್ ಸಿ ಅಂತ ಹೇಳಿದಿರಾ ಇಲ್ಲಿ, ಇದು ಸರಿಯಾಗಿದೆ. ಸೊ ನೌ ಲೆಟ್ us move to the next question. Teaching is said to be goal oriented because option A, teachers always have the same teaching style. Option B, teaching is directed towards predetermined learning objectives. Option C, students must achieve identical marks. Option D, teachers must finish the textbook. Why teaching is called goal oriented? ಈ ಒಂದು ಬೋಧನಾ ಕಾರ್ಯವನ್ನು ನಾವು ಗುರಿ ಆಧಾರಿತ ಅಂತ ಹೇಳ್ತೀವಿ, ಏಕೆಂದರೆ ಆಪ್ಷನ್ ಎ, ಶಿಕ್ಷಕರು ಯಾವಾಗಲೂ ಒಂದೇ ರೀತಿಯ ಬೋಧನಾ ಶೈಲಿಯನ್ನು ಹೊಂದಿರ್ತಾರೆ. ಆಪ್ಷನ್ ಬಿ, ಬೋಧನೆಯು ಪೂರ್ವ ನಿರ್ಧರಿತ ಕಲಿಕೆ ಉದ್ದೇಶಗಳ ಕಡೆಗೆ ನಿರ್ದೇಶಿಸಲ್ಪಡುತ್ತದೆ. ಆಪ್ಷನ್ ಸಿ, ವಿದ್ಯಾರ್ಥಿಗಳು ಒಂದೇ ರೀತಿಯ ಅಂಕಗಳನ್ನು ಗಳಿಸಬೇಕು. ಆಪ್ಷನ್ ಡಿ, ಶಿಕ್ಷಕರು ಪಠ್ಯ ಪುಸ್ತಕವನ್ನ ಪೂರ್ಣಗೊಳಿಸಬೇಕು. ಎಸ್, ಇಲ್ಲಿ ಅಕ್ಷತ್ ಅವರು ಆಪ್ಷನ್ ಬಿ ಅಂತ ಹೇಳಿದ್ದಾರೆ. ಎಸ್, ಇಟ್ ಈಸ್ ಕರೆಕ್ಟ್. Because teachers always have the same teaching style. This is wrong. Different teachers are having different styles. ಬೇರೆ ಬೇರೆ ಶಿಕ್ಷಕರು ಬೇರೆ ಬೇರೆ ಈ ಒಂದು ಬೋಧನಾ ಶೈಲಿಯನ್ನ ಹೊಂದಿರ್ತಾರೆ. ಸ್ಟೂಡೆಂಟ್ ಮಚ್ ಐಡೆಂಟಿಕಲ್ ಮಾರ್ಕ್ಸ್, ಇದು ಕೂಡ ಸರಿಯಾಗಲ್ಲ. ಕೇವಲ ಅಂಕಗಳನ್ನ ಗಳಿಸುವುದು ಬೋಧನೆ ಉದ್ದೇಶ ಅಲ್ಲ. ಟೀಚರ್ಸ್ ಮಸ್ಟ್ ಫಿನಿಶ್ ದ ಟೆಕ್ಸ್ಟ್ ಬುಕ್, ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್. ಪಠ್ಯ ಪುಸ್ತಕವನ್ನು ಪೂರ್ಣಗೊಳಿಸುವುದು ಮುಖ್ಯ ಉದ್ದೇಶ ಅಲ್ಲ. ವೈ ಟೀಚಿಂಗ್ ಇಸ್ ನೋನ್ ಆಸ್ ಇಟ್ ಗೋಲ್ ಓರಿಯೆಂಟೆಡ್? ಬಿಕಾಸ್ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೋಸೆಸ್ ಇಟ್ ಆಲ್ರೆಡಿ ಹ್ಯಾಡ್ ಅ ಪ್ರೀ ಡಿಟರ್ಮೈನ್ಡ್ ಲರ್ನಿಂಗ್ ಅಬ್ಜೆಕ್ಟಿವ್ಸ್. ಪ್ರತಿಯೊಂದು ಪಾಠವೂ ಕೂಡ ಅದು ನಿರ್ಧರಿತವಾದ ಕಲಿಕೆಯ ಉದ್ದೇಶಗಳನ್ನ ಹೊಂದಿರುತ್ತೆ. ಆ ಉದ್ದೇಶಗಳನ್ನ ಈಡೇರಿಸುವ ಸಲುವಾಗಿ ಆ ಒಂದು ಲೆಸನ್ ಅನ್ನ ನಾವು ಮಾಡ್ತೀವಿ. ಸೊ ಹಿಯರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. So teaching begins with clearly defined learning objectives. So the content, teaching methods, learning activities, assessment are selected according to these objectives. ಯಾವ ಕಲಿಕಾ ಈ ಒಂದು ಬೋಧನಾ ಕಾರ್ಯ ಇವಾಗಲೇ ನಿರ್ಧರಿತ ಉದ್ದೇಶಗಳನ್ನ ಹೊಂದಿರುತ್ತೆ. ಆ ಉದ್ದೇಶಗಳ ಆಧಾರದ ಮೇಲೆ ಕಂಟೆಂಟ್ ಅನ್ನ ಆಯ್ಕೆ ಮಾಡ್ಕೋತೀವಿ, ಮೆಥಡ್ಸ್ ಅನ್ನ ಆಯ್ಕೆ ಮಾಡ್ಕೋತೀವಿ, ಆಕ್ಟಿವಿಟೀಸ್ ಅನ್ನ ಆಯ್ಕೆ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್ ಇಸ್, which of the following indicates the learner-centered nature of teaching? Option A, teacher does all the talking. Option B, students passively listen throughout the class. Option C, students actively participate in the learning process. Option D, students only memorize the textbook. ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕಾ ಕೇಂದ್ರಿತ ಸ್ವರೂಪವನ್ನ ಸೂಚಿಸುತ್ತದೆ? ಲರ್ನರ್ ಸೆಂಟರ್ಡ್ ಟೀಚಿಂಗ್ ಮೆಥಡ್ ವಿದ್ಯಾರ್ಥಿ ಕೇಂದ್ರಿತ ಸ್ವರೂಪವನ್ನ ಸೂಚಿಸ್ತಾ ಇದೆ, ಅಂದ್ರೆ ವಿದ್ಯಾರ್ಥಿಗಳ ಮೇಲೆ ಫೋಕಸ್ ಇರುತ್ತೆ. ಆಪ್ಷನ್ ಎ, ಶಿಕ್ಷಕರು ಮಾತನಾಡುತ್ತಾರೆ, ಸರಳವಾಗಿ ಎಲಿಮಿನೇಟ್ ಮಾಡಬಹುದು ಏಕೆಂದ್ರೆ ಇದು ವಿದ್ಯಾರ್ಥಿ ಕೇಂದ್ರಿತ ಆಗಿದೆ. ಆಪ್ಷನ್ ಬಿ, ವಿದ್ಯಾರ್ಥಿಗಳು ತರಗತಿ ಉದ್ದಕ್ಕೂ ನಿಷ್ಕ್ರಿಯವಾಗಿ ಆಲಿಸುತ್ತಾರೆ, ಅಂದ್ರೆ ಸ್ಟೂಡೆಂಟ್ಸ್ ಆರ್ ಆಕ್ಟಿಂಗ್ ಲೈಕ್ ಪ್ಯಾಸಿವ್. ಸೊ ಇದನ್ನು ಕೂಡ ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಸಿ, ವಿದ್ಯಾರ್ಥಿಗಳು ಕಲಿಕಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಆಪ್ಷನ್ ಡಿ, ವಿದ್ಯಾರ್ಥಿಗಳು ಪಠ್ಯ ಪುಸ್ತಕವನ್ನು ಕಂಠಪಾಠ ಮಾಡ್ತಾರೆ. ಈಸಿಲಿ ವಿ ಕ್ಯಾನ್ ಎಲಿಮಿನೇಟ್. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, ಸ್ಟೂಡೆಂಟ್ಸ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ದ ಲರ್ನಿಂಗ್ ಪ್ರೋಸೆಸ್. ಸೊ ಇಟ್ ಈಸ್ ನೋನ್ ಆಸ್ ದಿ ಲರ್ನರ್ ಸೆಂಟರ್ಡ್ ಮೆಥಡ್. ಎಸ್, ಯು ಆರ್ ಕರೆಕ್ಟ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. So because in learner centered teaching, learners are active participants. So there will be a discussion, they are involved in problem solving, project, collaboration. So ಈ ರೀತಿಯಾಗಿ ವಿದ್ಯಾರ್ಥಿ ಕೇಂದ್ರಿತ ಮೆಥಡ್ ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. Next question is, which of the following is an important characteristic of effective teaching? Option A, ignoring individual differences. Option B, using the same method for every learner. Option C, recognizing individual differences among learners. Option D, focusing exclusively on examinations. ಪರಿಣಾಮಕಾರಿ ಬೋಧನೆಯ ಪ್ರಮುಖ ಲಕ್ಷಣ ಯಾವುದು? ಆಪ್ಷನ್ ಎ, ವೈಯಕ್ತಿಕ ವ್ಯತ್ಯಾಸಗಳನ್ನು ನಿರ್ಲಕ್ಷಿಸುವುದು. ಆಪ್ಷನ್ ಬಿ, ಪ್ರತಿಯೊಬ್ಬ ಕಲಿಯುವವರಿಗೂ ಒಂದೇ ವಿಧಾನವನ್ನು ಬಳಸುವುದು.
ಆಪ್ಷನ್ ಸಿ ಕಲಿಯುವವರಲ್ಲಿ ವೈಯಕ್ತಿಕ ವ್ಯತ್ಯಾಸಗಳನ್ನು ಗುರುತಿಸುವುದು. ಆಪ್ಷನ್ ಡಿ ಪರೀಕ್ಷೆಗಳ ಮೇಲೆ ಮಾತ್ರ ಗಮನ ಹರಿಸುವುದು. ಎಸ್, ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎಫೆಕ್ಟಿವ್ ಟೀಚಿಂಗ್ ನಾವು ಪರಿಣಾಮಕಾರಿ ಬೋಧನೆ ಅಂತ ಹೇಳ್ತೀವಿ. ಸೊ ಇದರ what do you mean by effective teaching? Whatever information is transferred by the teacher, it must reach all the students. They should understand. ಸೊ ಶಿಕ್ಷಕರು ನೀಡುವ ಎಲ್ಲಾ ವಿಷಯವು ಎಲ್ಲಾ ಮಾಹಿತಿಯು ಇಲ್ಲಿ ವಿದ್ಯಾರ್ಥಿಗಳಿಗೆ ರೀಚ್ ಆಗಬೇಕು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಪರಿಣಾಮಕಾರಿ ಬೋಧನೆ. ಸೊ ಎಲ್ಲರೂ ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದೀರಾ. ಎಸ್, ವೆರಿ ಗುಡ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ಬಿಕಾಸ್ ಇನ್ ಎಫೆಕ್ಟಿವ್ ಟೀಚಿಂಗ್ ಆಲ್ವೇಸ್ ದ ಟೀಚರ್ ಇಸ್ ಗಿವಿಂಗ್ ಇಂಪಾರ್ಟೆನ್ಸ್ ಫಾರ್ ದಿ ಇಂಡಿವಿಜುವಲ್ ಡಿಫರೆನ್ಸಸ್. ಸೊ ಈ ಒಂದು ಪರಿಣಾಮಕಾರಿ ಬೋಧನೆಯಲ್ಲಿ ಶಿಕ್ಷಕರು ಎಲ್ಲಾ ಕಲಿಯುವವರಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ವ್ಯತ್ಯಾಸಗಳಿಗೆ ಮಹತ್ವವನ್ನ ನೀಡ್ತಾ ಇದ್ದಾರೆ. So learners differ in their abilities, interests, prior knowledge, learning pace, learning style. Effective teaching considers these differences while planning the instruction. So ಎಲ್ಲ ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಮಟ್ಟದ ಸಾಮರ್ಥ್ಯವನ್ನು ಹೊಂದಿರ್ತಾರೆ, ಆಸಕ್ತಿಯನ್ನು ಹೊಂದಿರ್ತಾರೆ, ಸೊ ಜ್ಞಾನವನ್ನು ಹೊಂದಿರ್ತಾರೆ. ಅದರ ಆಧಾರದ ಮೇಲೆ ಶಿಕ್ಷಕರು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ತಮ್ಮ ಒಂದು ಬೋಧನಾ ಕಾರ್ಯವನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. Now next question is, teaching can bring about changes in option A knowledge only, option B behavior only, option C knowledge, skills, attitudes and behavior, option D physical appearance only. ಸೊ ತುಂಬಾ ಸರಳವಾಗಿರೋ ಪ್ರಶ್ನೆ. ಬೋಧನೆಯು ಈ ಕೆಳಗಿನವುಗಳಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ತರಬಹುದು? ಆಪ್ಷನ್ ಎ ಜ್ಞಾನ ಮಾತ್ರ, ಆಪ್ಷನ್ ಬಿ ನಡವಳಿಕೆ ಮಾತ್ರ, ಆಪ್ಷನ್ ಸಿ ಜ್ಞಾನ, ಕೌಶಲ್ಯ, ವರ್ತನೆ ಮತ್ತು ನಡವಳಿಕೆ, ಆಪ್ಷನ್ ಡಿ ದೈಹಿಕ ನೋಟ ಮಾತ್ರ. ಇವಾಗ ಆಗಲೇ ನಾವು ಡಿಸ್ಕಸ್ ಮಾಡಿರೋ 9 ಪ್ರಶ್ನೆಗಳ ಆಧಾರದ ಮೇಲೆ ಸರಳವಾಗಿ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಅಂತ ನಾವು ಹೇಳಬಹುದು. ಟೀಚಿಂಗ್ ಕ್ಯಾನ್ ಬ್ರಿಂಗ್ ಚೇಂಜಸ್ ಇನ್ ದ ನಾಲೆಜ್, ಸ್ಕಿಲ್ಸ್ ಅಂಡ್ ಆಟಿಟ್ಯೂಡ್ಸ್ ಅಂಡ್ ಆಲ್ಸೋ ಇನ್ ದಿ ಬಿಹೇವಿಯರ್. ಬೋಧನೆಯು ವಿದ್ಯಾರ್ಥಿಗಳಲ್ಲಿ ಜ್ಞಾನ, ಕೌಶಲ್ಯ, ವರ್ತನೆ ಮತ್ತೆ ನಡವಳಿಕೆಯಲ್ಲಿ ಬದಲಾವಣೆ ತರುವ ಪ್ರಯತ್ನವನ್ನ ಮಾಡುತ್ತೆ. ಸೊ ಹೀಗಾಗಿ ನಾವು ಹೇಳ್ತೀವಿ, ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್. ಸೊ ವಿದ್ಯಾರ್ಥಿಗಳ ಒಂದು ಸರ್ವತೋಮುಖ ಬೆಳವಣಿಗೆ ಶಿಕ್ಷಣದ ಗುರಿಯಾಗಿರುತ್ತೆ. ನಾವು ಕ್ವೆಶ್ಚನ್ ನಂಬರ್ 11, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಆಬ್ಜೆಕ್ಟಿವ್ ಆಫ್ ಇಫೆಕ್ಟಿವ್ ಟೀಚಿಂಗ್? ಆಪ್ಷನ್ ಎ ಡೆವಲಪ್ಮೆಂಟ್ ಆಫ್ ಕ್ರಿಟಿಕಲ್ ಥಿಂಕಿಂಗ್, ಆಪ್ಷನ್ ಬಿ ಡೆವಲಪ್ಮೆಂಟ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಆಪ್ಷನ್ ಸಿ ಪ್ರಮೋಷನ್ ಆಫ್ ಮೀನಿಂಗ್ಫುಲ್ ಲರ್ನಿಂಗ್, ಆಪ್ಷನ್ ಡಿ ಎನ್ಕರೇಜ್ಮೆಂಟ್ ಆಫ್ ಬ್ಲೈಂಡ್ ಮೆಮೊರೈಸೇಷನ್. ಸೊ ಜಸ್ಟ್ ನಾವು ಯಾವ ಸ್ಟಡಿಡ್ ಅಬೌಟ್ ದಿ ಎಫೆಕ್ಟಿವ್ ಟೀಚಿಂಗ್. ಇವಾಗಲೇ ಪರಿಣಾಮಕಾರಿ ಬೋಧನೆಯ ಅರ್ಥವನ್ನು ತಿಳಿದುಕೊಂಡಿದ್ದೀವಿ. ಸೊ ಕೆಳಗಿನಲ್ಲಿ ಯಾವುದು ಪರಿಣಾಮಕಾರಿ ಬೋಧನೆ ಉದ್ದೇಶ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವಿಮರ್ಶಾತ್ಮಕ ಚಿಂತನೆಯ ಬೆಳವಣಿಗೆ, ಆಪ್ಷನ್ ಬಿ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯದ ಅಭಿವೃದ್ಧಿ, ಆಪ್ಷನ್ ಸಿ ಅರ್ಥಪೂರ್ಣ ಕಲಿಕೆಗೆ ಉತ್ತೇಜನ, ಆಪ್ಷನ್ ಡಿ ಕುರುಡು ಕಂಠಪಾಠಕ್ಕೆ ಪ್ರೋತ್ಸಾಹ. ಸೊ ಈ ರೀತಿ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ ತುಂಬಾ ಸರಳವಾಗಿರೋ ಪ್ರಶ್ನೆಗಳು ಬರ್ತಾ ಇರ್ತವೆ. ನಾವು ಸ್ವಲ್ಪ ಇದಕ್ಕೆ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕಂತಂದ್ರೆ, ಎಷ್ಟನ್ನ ಓದ್ತೀವಲ್ಲ ಅದಕ್ಕಿಂತ ಹೆಚ್ಚು ನಾವು MCQ ಗಳನ್ನ ಇಲ್ಲಿ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ. ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ತುಂಬಾನೇ ಸರಳ ಅನ್ನಿಸ್ತವೆ ಪ್ರಶ್ನೆಗಳು, ಬಟ್ ಎಕ್ಸಾಮಿನೇಷನ್ ನಲ್ಲಿ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತವೆ. ಸೊ ಸರಳವಾಗಿ ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎನ್ಕರೇಜ್ಮೆಂಟ್ ಆಫ್ ಬ್ಲೈಂಡ್ ಮೆಮೊರೈಸೇಷನ್. ಸೊ ದಿಸ್ ಇಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಫೆಕ್ಟಿವ್ ಟೀಚಿಂಗ್. ಸೊ ಕಂಠಪಾಠಕ್ಕೆ ಪ್ರೋತ್ಸಾಹ ಮಾಡುವುದು ಪರಿಣಾಮಕಾರಿ ಬೋಧನೆಯ ಉದ್ದೇಶ ಆಗಿಲ್ಲ. Now question number 12, the nature of teaching is best described as option A static and rigid, option B dynamic and flexible, option C mechanical and fixed, option D completely predictable. ಬೋಧನೆಯ ಸ್ವರೂಪವನ್ನ ಈ ಕೆಳಗಿನಂತೆ ಉತ್ತಮವಾಗಿ ವಿವರಿಸಬಹುದು. ಆಪ್ಷನ್ ಎ ಸ್ಥಿರ ಮತ್ತು ಕಠಿಣ, ಆಪ್ಷನ್ ಬಿ ಕ್ರಿಯಾತ್ಮಕ ಮತ್ತು ಹೊಂದಿಕೊಳ್ಳುವ, ಆಪ್ಷನ್ ಸಿ ಯಾಂತ್ರಿಕ ಮತ್ತು ಸ್ಥಿರ, ಆಪ್ಷನ್ ಡಿ ಸಂಪೂರ್ಣವಾಗಿ ಊಹಿಸಬಹುದಾದ. Just comment the answer for question number 12. This option B ಅಂತ ಹೇಳ್ತಾ ಇದ್ದೀರಾ. ಸುಷ್ಮಿತಾ, ರಮೇಶ್ ಎಲ್ಲರೂ ಆಲ್ಮೋಸ್ಟ್ ಆಪ್ಷನ್ ಬಿ ಅಂತಾನೆ ಹೇಳ್ತಾ ಇದ್ದೀರಾ. ಸೊ ಇಲ್ಲಿ ಆಪ್ಷನ್ ಬಿ ಏನಾಗಿದೆ, ಸರಿ ಉತ್ತರ ಕೂಡ ಆಗಿದೆ. ಸೊ the teaching process, it is a dynamic because learners, technology, educational objectives and social needs change continuously. ಸೊ ಈ ಒಂದು ಬೋಧನೆ ಕಾರ್ಯದಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು,
ತಂತ್ರಜ್ಞಾನ ಆಗಿರ್ಬೋದು, ಉದ್ದೇಶಗಳಾಗಿರ್ಬೋದು, ಸಾಮಾಜಿಕ ಅವಶ್ಯಕತೆಗಳಾಗಿರ್ಬೋದು, ಎಲ್ಲವೂ ಕೂಡ ಬದಲಾವಣೆ ಹೊಂದುತ್ತಾ ಇರ್ತವೆ. ಸೊ ಟೀಚರ್ಸ್ ನೀಡ್ ಟು ಅಡಾಪ್ಟ್ ದೇರ್ ಮೆಥಡ್ಸ್ ಅಂಡ್ ಸ್ಟ್ರಾಟಜೀಸ್ ಅಕಾರ್ಡಿಂಗ್ಲಿ. ಇವುಗಳಿಗೆ ತಕ್ಕಂತೆ ಶಿಕ್ಷಕರು ತಮ್ಮ ಬೋಧನಾ ವಿಧಾನಗಳನ್ನು ಕೂಡ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟೀಚಿಂಗ್ ಇಸ್ ಡೈನಾಮಿಕ್ ಅಂಡ್ ಫ್ಲೆಕ್ಸಿಬಲ್. ಸೊ ಇದು ಒಂದು ಕ್ರಿಯಾತ್ಮಕ ಕಾರ್ಯವಾಗಿದೆ, ಜೊತೆಗೆ ಇದು ಹೊಂದಿಕೊಳ್ಳುವ ಕಾರ್ಯ ಕೂಡ ಆಗಿದೆ. Now question number 13. Which of the following makes teaching a planned activity? ಈ ಕೆಳಗಿನವುಗಳಲ್ಲಿ ಯಾವುದು ಬೋಧನೆಯನ್ನು ಯೋಜಿತ ಚಟುವಟಿಕೆಯನ್ನಾಗಿ ಮಾಡುತ್ತದೆ? ಆಪ್ಷನ್ ಎ ಟೀಚಿಂಗ್ ವಿದೌಟ್ ಆಬ್ಜೆಕ್ಟಿವ್ಸ್, ಉದ್ದೇಶಗಳಿಲ್ಲದ ಬೋಧನೆ. ಆಪ್ಷನ್ ಬಿ ರ್ಯಾಂಡಮ್ ಸೆಲೆಕ್ಷನ್ ಆಫ್ ಕಂಟೆಂಟ್, ವಿಷಯದ ಯಾದೃಚ್ಛಿಕ ಆಯ್ಕೆ. ಆಪ್ಷನ್ ಸಿ ಪ್ಲಾನಿಂಗ್ ಆಬ್ಜೆಕ್ಟಿವ್ಸ್, ಕಂಟೆಂಟ್, ಮೆಥಡ್ಸ್ ಅಂಡ್ ಅಸೆಸ್ಮೆಂಟ್, ಯೋಜನಾ ಉದ್ದೇಶಗಳು, ವಿಷಯ ವಿಧಾನಗಳು ಮತ್ತು ಮೌಲ್ಯಮಾಪನ. ಆಪ್ಷನ್ ಡಿ ಡಿಪೆಂಡಿಂಗ್ ಎಂಟೈರ್ಲಿ ಆನ್ ಸ್ಟೂಡೆಂಟ್ ರೆಸ್ಪಾನ್ಸಸ್, ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗಳನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ. ವಿಚ್ ಆಫ್ ದ ಫಾಲೋವಿಂಗ್ ಮೇಕ್ಸ್ ಟೀಚಿಂಗ್ ಪ್ಲಾನ್ಡ್ ಆಕ್ಟಿವಿಟಿ? ಇವುಗಳಲ್ಲಿ ಯಾವುದು ಬೋಧನಾ ಕಾರ್ಯವನ್ನು ಯೋಜಿತ ಚಟುವಟಿಕೆಯನ್ನಾಗಿ ಮಾಡುತ್ತೆ? ಸೊ ವಿ ಆಲ್ ನೋ ದಟ್ ಟೀಚಿಂಗ್ ಇಸ್ ಅ ಪ್ಲಾನ್ಡ್ ಆಕ್ಟಿವಿಟಿ. ಸೊ ಈ ಒಂದು ಬೋಧನೆ ಏನಾಗಿದೆ, ಇದು ಒಂದು ಯೋಜಿತ ಕಾರ್ಯವಾಗಿದೆ, ಇದು ಅನ್ಪ್ಲಾನ್ಡ್ ಅಲ್ಲ. So teaching without objectives easily we can eliminate. Depending entirely on student responses, this also we can eliminate easily. Yes or no? Random selection of content. So ನಮಗೆ ಯಾವ್ದು ಬೇಕು ಅದನ್ನ ಪಾಠ ಮಾಡುವಂತ ಇರುತ್ತಾ, ಇಲ್ಲ ಅಲ್ಲಿ ನಿರ್ದಿಷ್ಟವಾದ ಒಂದು ಸ್ಟೆಪ್ಸ್ ಇರ್ತವೆ. ಸೊ ಯಾವ ಚಾಪ್ಟರ್ ಅನ್ನ ಮೊದಲು ಮಾಡಬೇಕು, ಅದಾದ ನಂತರ ಯಾವ ಚಾಪ್ಟರ್ ಮಾಡಬೇಕು. ಸೊ ಟೀಚಿಂಗ್ ಇಸ್ ಅ ಪ್ಲಾನಿಂಗ್ ಆಬ್ಜೆಕ್ಟಿವ್ಸ್, content, methods and assessment. Option C is the right answer. This will make teaching planned activity. ಯೋಜನೆ, ಉದ್ದೇಶಗಳಾಗಿರ್ಬೋದು, ವಿಷಯ ಆಗಿರ್ಬೋದು, ವಿಧಾನ ಆಗಿರ್ಬೋದು, ಮೌಲ್ಯಮಾಪನ ಆಗಿರ್ಬೋದು, ಇವೆಲ್ಲವೂ ಕೂಡ ಬೋಧನೆಯನ್ನ ಒಂದು ಚಟುವಟಿಕೆಯನ್ನಾಗಿ ಮಾಡ್ತಾ ಇದ್ದಾವೆ. ಸೊ ಟೀಚಿಂಗ್ ಇನ್ವಾಲ್ವ್ಸ್ ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್ ಆಫ್ ಲರ್ನಿಂಗ್ objectives, content, strategies, activities, teaching aids and evaluation. Next question is, which statement is most appropriate regarding the relationship between teaching and learning? Option A, teaching and learning are completely unrelated. Option B, teaching automatically guarantees learning. Option C, teaching facilitates learning but learning also depends on the learner. Option D, learning occurs only when the teacher lectures. So ಇದು ಒಂದು ಸಾರಿ UGC ನೆಟ್ ಅಲ್ಲಿ ಏನೋ ರಿಪೀಟ್ ಆದ ಪ್ರಶ್ನೆ ಆಗಿದೆ. ಬೋಧನೆ ಮತ್ತು ಕಲಿಕೆಯ ನಡುವಿನ ಸಂಬಂಧದ ಕುರಿತು ಯಾವ ಹೇಳಿಕೆ ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ, ಬೋಧನೆ ಮತ್ತು ಕಲಿಕೆ ಸಂಪೂರ್ಣ ಸಂಬಂಧವಿಲ್ಲ. ಆಪ್ಷನ್ ಬಿ, ಬೋಧನೆಯು ಸ್ವಯಂಚಾಲಿತವಾಗಿ ಕಲಿಕೆಯನ್ನು ಖಚಿತಪಡಿಸ್ತಾ ಇದೆ. ಆಪ್ಷನ್ ಸಿ, ಬೋಧನೆಯು ಕಲಿಕೆಯನ್ನು ಸುಗಮಗೊಳಿಸುತ್ತದೆ ಆದರೆ ಕಲಿಕೆಯು ಕಲಿಯುವವರ ಮೇಲೆ ಅವಲಂಬಿತವಾಗಿರುತ್ತೆ. ಆಪ್ಷನ್ ಡಿ, ಶಿಕ್ಷಕರು ಉಪನ್ಯಾಸ ನೀಡಿದಾಗ ಮಾತ್ರ ಕಲಿಕೆ ಸಂಭವಿಸ್ತಾ ಇದೆ. Yes, we cannot say that learning occurs only when teacher teaches. ಯಾವಾಗ ಶಿಕ್ಷಕರು ಕಲಿಸ್ತಾರೆ ಅವಾಗ ಮಾತ್ರ ಕಲಿಕೆ ಆಗುತ್ತಾ? ಇಲ್ಲ, easily we can eliminate. And teaching and learning, they both are related. Option A also we can eliminate. Option B, teaching automatically guarantees learning. So ಈಗಂತ ಹೇಳಕ್ಕಾಗಲ್ಲ, ಬೋಧನೆಯು ಸ್ವಯಂಚಾಲಿತವಾಗಿ ಕಲಿಕೆಯನ್ನ ಖಚಿತಪಡಿಸಲ್ಲ. So here option C is correct. Teaching facilitate learning but learning depends on the learner. ಸೊ ಬೋಧನೆಯು ಕಲಿಕೆಯನ್ನ ಸರಳವಾಗಿಸುತ್ತೆ, ಆದರೆ ಎಷ್ಟು ಕಲಿತೀವಿ ಎಂಬುದು ಈ ಕಲಿಯುವವರ ಮೇಲೆನೆ ಡಿಪೆಂಡ್ ಆಗಿರುತ್ತೆ, ಅವರ ಒಂದು ಆಸಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಟೀಚಿಂಗ್ ಕ್ರಿಯೇಟ್ಸ್ ಫೇವರೇಬಲ್ ಕಂಡೀಷನ್ಸ್ ಫಾರ್ ಲರ್ನಿಂಗ್ ಬಟ್ effective learning requires learners participation, motivation, effort and engagement. Good teaching does not automatically guarantee learning. So ಈ ಒಂದು ಟೀಚಿಂಗ್ ಏನಿದೆ, ಸೊ ಇದು ಯಾವಾಗಲೂ ಶಿಕ್ಷಕರು ಕಲಿಸ್ತಾರೆ, ವಿದ್ಯಾರ್ಥಿಗಳು ಎಲ್ಲವನ್ನು ಸರಿಯಾಗಿ ಕಲಿತಾರೆ ಅಂತ ಹೇಳಲ್ಲ. ಸೊ ಇದು ಅವರ ಆಸಕ್ತಿಯ ಮೇಲೆ, ಅವರ ಒಂದು ಸಾಮರ್ಥ್ಯದ ಮೇಲೆ, ಅವರ ಒಂದು ಮೋಟಿವೇಶನ್ ಮೇಲೆ, ಅವರ ಒಂದು ಎಂಗೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. So now question number 15. Which of the following is a characteristic of good teaching? Option A, one-way communication. Option B, lack of feedback. Option C, appropriate use of reinforcement and feedback. Option D, complete teacher dominance. ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಬೋಧನೆಯ ಲಕ್ಷಣ ಆಗಿದೆ?
ಆಪ್ಷನ್ ಎ ಏಕಮುಖ ಸಂವಹನ, ಆಪ್ಷನ್ ಬಿ ಪ್ರತಿಕ್ರಿಯೆಯ ಕೊರತೆ, ಆಪ್ಷನ್ ಸಿ ಬಲವರ್ಧನೆ ಮತ್ತು ಪ್ರತಿಕ್ರಿಯೆಯ ಸೂಕ್ತ ಬಳಕೆ, ಆಪ್ಷನ್ ಡಿ ಸಂಪೂರ್ಣ ಶಿಕ್ಷಕರ ಪ್ರಾಬಲ್ಯ. ಸೊ ಈಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗುಡ್ ಟೀಚಿಂಗ್. ಉತ್ತಮ ಬೋಧನೆಯ ಲಕ್ಷಣ ಯಾವುದು ಅಂತ ಹೇಳಿದ್ದಾರೆ. Yes, all of you are saying option C. Yes, option C is the right answer. So appropriate use of reinforcement and feedback. So ಇಲ್ಲಿ ಯಾವಾಗಲೂ ಉತ್ತಮ ಬೋಧನೆಯಲ್ಲಿ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. So here feedback helps learners to identify their strengths and areas of improvement. So ಈ ಒಂದು ಫೀಡ್ಬ್ಯಾಕ್ ಪ್ರತಿಕ್ರಿಯೆಯಿಂದ ವಿದ್ಯಾರ್ಥಿಗಳಿಗೆ ಯಾವ ವಿಷಯ ಅರ್ಥ ಆಗಿಲ್ಲ, ಯಾವ ವಿಷಯ ಸರಿಯಾಗಿ ಅರ್ಥ ಆಗಿದೆ, ಯಾವ ವಿಷಯದಲ್ಲಿ ಅವರು ಅಭಿವೃದ್ಧಿ ಹೊಂದಬೇಕು, ಸೊ ಇದೆಲ್ಲ ಇಲ್ಲಿ ಸರಿಯಾಗಿ ಅರ್ಥ ಆಗ್ತಾ ಇದೆ. So it also helps teacher to modify their instructional strategies according to learners needs. So ಇದರಿಂದ ವಿದ್ಯಾರ್ಥಿಗಳ ಒಂದು ಉದ್ದೇಶದ ಆಧಾರದ ಮೇಲೆ ನಾವು ಬೋಧನಾ ವಿಧಾನಗಳನ್ನ ಕೂಡ ಇಲ್ಲಿ ಹೊಂದಿಸಿಕೊಳ್ಳಬಹುದು. Next question is teaching is considered a profession because option A requires no specialized knowledge, option B requires specialized knowledge, skills, professional competence, option C depends only on experience, option D requires only subject knowledge. ಬೋಧನೆಯನ್ನ ಒಂದು ವೃತ್ತಿ ಅಂತ ಹೇಳ್ತೀವಿ ಏಕೆಂದರೆ ಆಪ್ಷನ್ ಎ ಯಾವುದೇ ವಿಶೇಷ ಜ್ಞಾನದ ಅಗತ್ಯವಿಲ್ಲ, ಆಪ್ಷನ್ ಬಿ ವಿಶೇಷ ಜ್ಞಾನ, ಕೌಶಲ್ಯ ಮತ್ತು ವೃತ್ತಿಪರ ಸಾಮರ್ಥ್ಯದ ಅಗತ್ಯವಿದೆ, ಆಪ್ಷನ್ ಸಿ ಅನುಭವವನ್ನ ಮಾತ್ರ ಅವಲಂಬಿಸಿರುತ್ತೆ, ಆಪ್ಷನ್ ಡಿ ವಿಷಯ ಜ್ಞಾನದ ಅಗತ್ಯವಿದೆ. ಎಸ್ ಆಲ್ಮೋಸ್ಟ್ ಎಲ್ಲರೂ ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದೀರಾ. ಎಸ್ ವೆರಿ ಗುಡ್, ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ಸೊ ಟೀಚಿಂಗ್ ಇಸ್ ಅ ಪ್ರೊಫೆಷನ್ ಬಿಕಾಸ್ ಇಟ್ ರಿಕ್ವೈರ್ಸ್ ನಾಲೆಜ್, ಸ್ಕಿಲ್ಸ್ ಅಂಡ್ ಕಾಂಪಿಟೆನ್ಸ್. ಯಾಕೆ ಬೋಧನೆಯನ್ನ ಒಂದು ವೃತ್ತಿ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಜ್ಞಾನದ ಅವಶ್ಯಕತೆ ಇದೆ, ಕೌಶಲ್ಯದ ಅವಶ್ಯಕತೆ ಇದೆ, ಜೊತೆಗೆ ವೃತ್ತಿಪರ ಸಾಮರ್ಥ್ಯದ ಅವಶ್ಯಕತೆ ಇದೆ. ಸೊ ಟೀಚಿಂಗ್ ರಿಕ್ವೈರ್ಸ್ ಸಬ್ಜೆಕ್ಟ್ ನಾಲೆಜ್, pedagogical knowledge, communication skills, assessment skills, professional ethics. Question number 17. Which of the following is most closely associated with the effective nature of teaching? Option A, teachers' knowledge alone. Option B, students' marks alone. Option C, achievement of intended learning outcomes. Option D, number of chapters completed. ಈ ಕೆಳಗಿನವುಗಳಲ್ಲಿ ಯಾವುದು ಬೋಧನೆಯ ಪರಿಣಾಮಕಾರಿ ಸ್ವರೂಪದೊಂದಿಗೆ ಹೆಚ್ಚು ನಿಕಟ ಸಂಬಂಧ ಹೊಂದಿದೆ? ಆಪ್ಷನ್ ಎ ಶಿಕ್ಷಕರ ಜ್ಞಾನ ಮಾತ್ರ, ಆಪ್ಷನ್ ಬಿ ವಿದ್ಯಾರ್ಥಿಗಳ ಅಂಕಗಳು ಮಾತ್ರ, ಆಪ್ಷನ್ ಸಿ ಉದ್ದೇಶಿತ ಕಲಿಕಾ ಫಲಿತಾಂಶಗಳ ಸಾಧನೆ, ಆಪ್ಷನ್ ಡಿ ಪೂರ್ಣಗೊಂಡ ಅಧ್ಯಾಯಗಳ ಸಂಖ್ಯೆ. ಇದು ಕೂಡ ತುಂಬಾ ಸರಳವಾಗಿದೆ. ಆಪ್ಷನ್ ಸಿ ಅಚೀವ್ಮೆಂಟ್ ಆಫ್ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್, ಉದ್ದೇಶಿತ ಕಲಿಕಾ ಫಲಿತಾಂಶಗಳ ಸಾಧನೆ. The effectiveness of teaching is better judged by whether learners achieve the intended learning outcomes rather than merely by syllabus completion or examination marks. So ಯಾವಾಗಲೂ ಈ ಒಂದು ಬೋಧನೆಯ ಪರಿಣಾಮಕಾರಿತ್ವವನ್ನ ಅವರು ವಿದ್ಯಾರ್ಥಿಗಳು ಗಳಿಸಿರುವ ಒಂದು ಉದ್ದೇಶಗಳ ಆಧಾರದ ಮೇಲೆ, ಸೊ ಎಲ್ಲಾ ಉದ್ದೇಶಗಳು ಸಾಧ್ಯ ಆಗಿದವ ಇಲ್ವಾ ಅಂತ ಎಂಬುದರ ಆಧಾರದ ಮೇಲೆ ಡಿಸೈಡ್ ಮಾಡ್ತೀವಿ. ಸೊ ಎಲ್ರಿಗೂ ಕೂಡ ಇನ್ನೊಂದು ಇನ್ಫಾರ್ಮೇಶನ್ ಅನ್ನ ಹೇಳ್ತೀನಿ. ಸೊ ಇನ್ನು 2 ಪ್ರಶ್ನೆಗಳಿದಾವೆ, 3 ಪ್ರಶ್ನೆಗಳಿದಾವೆ, ಮುಗಿಸಿ ಕೊನೆಗೆ ನಿಮಗೆ ನಮ್ಮ ಬ್ಯಾಚಿನ ಬಗ್ಗೆ ಮಾಹಿತಿಯನ್ನ ಹೇಳ್ತೀನಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಟೀಚಿಂಗ್ ಇಸ್ ಕರೆಕ್ಟ್? ಆಪ್ಷನ್ ಎ ಟೀಚಿಂಗ್ ಆಲ್ವೇಸ್ ಪ್ರೊಡ್ಯೂಸಸ್ ಐಡೆಂಟಿಕಲ್ ಲರ್ನಿಂಗ್ ಔಟ್ಕಮ್. Option B, teaching is independent of the learner's prior knowledge. Option C, teaching should be adapted according to learner's needs. Option D, teaching is successful only through lectures. ಬೋಧನೆಯ ಬಗ್ಗೆ ಕೆಳಗಿನವುಗಳು ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ದಾರೆ? ಆಪ್ಷನ್ ಎ ಬೋಧನೆಯು ಯಾವಾಗಲೂ ಒಂದೇ ರೀತಿಯ ಕಲಿಕೆಯ ಫಲಿತಾಂಶಗಳನ್ನು ನೀಡುತ್ತೆ. ಆಪ್ಷನ್ ಬಿ ಬೋಧನೆಯು ಕಲಿಯುವವರ ಪೂರ್ವ ಜ್ಞಾನದಿಂದ ಸ್ವತಂತ್ರವಾಗಿರುತ್ತೆ. ಆಪ್ಷನ್ ಸಿ ಕಲಿಯುವರ ಅಗತ್ಯಗಳಿಗೆ ಅನುಗುಣವಾಗಿ ಬೋಧನೆಯನ್ನು ಅಳವಡಿಸಿಕೊಳ್ಳಬೇಕಾಗುತ್ತೆ. ಆಪ್ಷನ್ ಡಿ ಉಪನ್ಯಾಸಗಳ ಮೂಲಕ ಮಾತ್ರ ಬೋಧನೆ ಯಶಸ್ವಿಯಾಗುತ್ತೆ. Which of the following statements about teaching is correct? Option D, easily we can eliminate. Teaching is independent of learner, easily we can eliminate.
Teaching always produces identical learning outcomes. So easily we can eliminate. Option C is the right answer. Teaching should be adapted according to learners needs. ಯಾವಾಗಲೂ ಕಲಿಯುವರ ವಿದ್ಯಾರ್ಥಿಗಳ ಅಗತ್ಯಗಳಿಗೆ ತಕ್ಕಂತೆ ಬೋಧನೆಯನ್ನ ಅಳವಡಿಸಿಕೊಳ್ಳಬೇಕಾಗುತ್ತೆ. So effective teaching considers prior knowledge, ability, motivation, interest and individual differences. So ಯಾವಾಗಲೂ ಒಂದು ಪರಿಣಾಮಕಾರಿ ಬೋಧನೆ ವಿದ್ಯಾರ್ಥಿಗಳ ಒಂದು ಪೂರ್ವಜ್ಞಾನ, ಅವರ ಸಾಮರ್ಥ್ಯ, ಮೋಟಿವೇಶನ್, ಆಸಕ್ತಿ, ವೈಯಕ್ತಿಕ ವ್ಯತ್ಯಾಸ ಇವೆಲ್ಲವನ್ನು ಕೂಡ ಕನ್ಸಿಡರ್ ಮಾಡುತ್ತೆ. ಕ್ವೆಶ್ಚನ್ ನಂಬರ್ 19, which character proceduristic of teaching emphasizes the use of evidence and systematic? So which character of the teaching going to give more importance for use of evidence and systematic? Teaching is an art, teaching as a science, teaching as entertainment, teaching as imitation. So ಯಾವ ಪಾತ್ರದ ಬೋಧನೆಯು ಕಾರ್ಯವಿಧಾನವು ಪುರಾವೆಗಳ ಬಳಕೆಯನ್ನ ಮತ್ತೆ ವ್ಯವಸ್ಥಿತತೆಯನ್ನ ಒತ್ತಿ ಹೇಳುತ್ತೆ? ಕಲೆಯಾಗಿ ಬೋಧನೆ, ವಿಜ್ಞಾನವಾಗಿ ಬೋಧನೆ, ಮನರಂಜನೆಯಾಗಿ ಬೋಧನೆ, ಅನುಕರಣೆಯಾಗಿ ಬೋಧನೆ. So we know that teaching is an art, also it is a science, but which one is going to emphasize the use of evidence and systematic? ಈ ಒಂದು ಕಲಿಕೆ ಎಂಬುದು ಕಲೆ ಕೂಡ ಆಗಿದೆ, ವಿಜ್ಞಾನ ಕೂಡ ಆಗಿದೆ. ಆದರೆ ಈ ಒಂದು ಬೋಧನಾ ಕಾರ್ಯವನ್ನ ನಾವು ಪುರಾವೆಗಳ ಬಳಕೆ ಮತ್ತು ವ್ಯವಸ್ಥಿತಗೆ ಹೆಚ್ಚಿನ ಮಹತ್ವವನ್ನ ನೀಡ್ತಾ ಇದೆ. ಕಲೆ ಅಥವಾ ವಿಜ್ಞಾನ ಅಥವಾ ಮನರಂಜನೆ ಅಥವಾ ಅನುಕರಣೆ. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಮಗೆ. ಸೊ ಇಲ್ಲಿ ನೋಡ್ಬೇಕು, ವ್ಯವಸ್ಥಿತತೆಯ ಬಗ್ಗೆ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. and it is giving importance for the evidence. ಪುರಾವೆಗಳಿಗೆ ಮಹತ್ವವನ್ನ ನೀಡುತ್ತೆ. ಅಂದ್ರೆ ಇದಕ್ಕೆ ನಾವು ವಿಜ್ಞಾನ ಅಂತ ಹೇಳ್ತೀವಿ. So because teaching as a science, it involves use of educational theories, principles, systematic methods, observation, assessment, evidence based practices. ಸೊ ಇವೆಲ್ಲವನ್ನು ಎಲ್ಲಿ ಬಳಕೆ ಮಾಡ್ತಾ ಇದೀವಿ? ವಿಜ್ಞಾನದಲ್ಲಿ. ಥಿಯರೀಸ್ ಆಗಿರ್ಬೋದು, ಸಿದ್ಧಾಂತಗಳು, ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಮೆಥಡ್ಸ್ ಆಗಿರ್ಬೋದು, ಅಬ್ಸರ್ವೇಷನ್, ಅಸೆಸ್ಮೆಂಟ್, ಎವಿಡೆನ್ಸ್. ಸೊ ಟೀಚಿಂಗ್ ಆಸ್ ಎ ಸೈನ್ಸ್. Yes, today's last question is, which characteristic of teaching emphasizes creativity and personal skills of teacher? ಸೊ ಬೋಧನೆಯ ಯಾವ ಲಕ್ಷಣವು ಶಿಕ್ಷಕರ ಸೃಜನಶೀಲತೆ ಮತ್ತು ವೈಯಕ್ತಿಕ ಕೌಶಲ್ಯಗಳನ್ನ ಒತ್ತಿ ಹೇಳುತ್ತದೆ? ಆಪ್ಷನ್ ಎ ಟೀಚಿಂಗ್ ಆಸ್ ಅ ಸೈನ್ಸ್, ಆಪ್ಷನ್ ಬಿ ಟೀಚಿಂಗ್ ಆಸ್ ಅನ್ ಆರ್ಟ್, ಆಪ್ಷನ್ ಸಿ ಟೀಚಿಂಗ್ ಆಸ್ ಅ ಮೆಕ್ಯಾನಿಕಲ್ ಪ್ರೋಸೆಸ್, ಆಪ್ಷನ್ ಡಿ ಟೀಚಿಂಗ್ ಆಸ್ ಅ ಟೆಸ್ಟಿಂಗ್ ಪ್ರೋಸೆಸ್. ಸೊ ವಿಚ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟೀಚಿಂಗ್ ಎಂಫಸೈಸಸ್ ಕ್ರಿಯೇಟಿವಿಟಿ ಅಂಡ್ ಪರ್ಸನಲ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ಯಾವ ಲಕ್ಷಣ ಶಿಕ್ಷಕರ ಒಂದು ಸೃಜನಶೀಲತೆ ಮತ್ತೆ ವೈಯಕ್ತಿಕ ಕೌಶಲ್ಯಗಳನ್ನ ಒತ್ತಿ ಹೇಳ್ತಾ ಇದೆ? ಸೊ ಪ್ರಶ್ನೆಯನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ ಈಸ್ ಗೋಯಿಂಗ್ ಟು ಎಂಫಸೈಸ್ ಆನ್ ಕ್ರಿಯೇಟಿವಿಟಿ ಆಫ್ ಟೀಚರ್ ಅಂಡ್ ಸ್ಕಿಲ್ಸ್ ಆಫ್ ಟೀಚರ್. ಇದು ವಿದ್ಯಾರ್ಥಿಗಳ ಶಿಕ್ಷಕರ ಸೃಜನಶೀಲತೆ ಮತ್ತೆ ಶಿಕ್ಷಕರ ಕೌಶಲ್ಯಗಳ ಬಗ್ಗೆ ಹೇಳ್ತಾ ಇದೆ. ಸೊ ಇವಾಗಲೇ ನಾವು ಕೊನೆಯ ಪ್ರಶ್ನೆ, ಇದಕ್ಕಿಂತ ಮೊದಲಿನ ಪ್ರಶ್ನೆಯಲ್ಲಿ ವ್ಯವಸ್ಥಿತ ಮತ್ತೆ ಪುರಾವೆಗಳನ್ನ ಸೈನ್ಸ್ ಅಂತ ಹೇಳಿದ್ವಿ. ಸೊ ಇಲ್ಲಿ ಶಿಕ್ಷಕರ ಸೃಜನಶೀಲತೆ ಮತ್ತೆ ಕೌಶಲ್ಯ. Yes, teaching as an art, it involves teachers' creativity, communication, presentation, empathy, classroom management, and ability to respond appropriately to different situations. ಸೊ ಈ ಕಲಿಕೆ ಒಂದು ಕಲೆಯಾಗಿದೆ, ಏಕೆಂದ್ರೆ ಇಲ್ಲಿ ಶಿಕ್ಷಕರ ಒಂದು ಸೃಜನಶೀಲತೆ, ಕ್ರಿಯೇಟಿವಿಟಿ ಒಂದು ಇದೆ, ಕಮ್ಯುನಿಕೇಶನ್ ಇದೆ, ಪ್ರೆಸೆಂಟೇಷನ್ ಇದೆ, ಎಂಪತಿ, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಇದೆ. ಸೊ ಹೀಗಾಗಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಟೀಚಿಂಗ್ ಆಸ್ ಅನ್ ಆರ್ಟ್, ಕಲೆಯಾಗಿ ಬೋಧನೆ. ಓಕೆ ಫ್ರೆಂಡ್, ದಿಸ್ ಇಸ್ ಅಬೌಟ್ ಟುಡೇಸ್ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು KCET 2026 ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಸೊ ಇವಾಗ ಆಗಲೇ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತಾ, ಸೊ ನೀವೇನಾದ್ರೂ KCET 2026 ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರೆ, ಸೊ ನಮ್ಮ ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಗಾಗಿ ಕ್ರಾಶ್ ಕೋರ್ಸ್ ಅನ್ನ ಆರಂಭ ಮಾಡಿದ್ದೀವಿ. ಸೊ ಹಲವಾರು ವರ್ಷಗಳಿಂದ
ಈ ಒಂದು KSET ಮೇಲೆ ನಾವು ಕೋರ್ಸ್ ಅನ್ನ ನೀಡ್ತಾ ಬಂದಿದ್ವಿ. ತುಂಬಾ ವಿದ್ಯಾರ್ಥಿಗಳು ಕ್ಲಿಯರ್ ಕೂಡ ಮಾಡಿದ್ದಾರೆ. ಸೊ ಹೆಚ್ಚಿನ ವಿದ್ಯಾರ್ಥಿಗಳು ಪೇಪರ್ 1 ಅಲ್ಲಿ ಹೆಚ್ಚಿನ ಅಂಕಗಳನ್ನ ಕೂಡ ಪಡೆದಿದ್ದಾರೆ. ಸೊ ಈ ವರ್ಷನೂ ಕೂಡ ನಾವು ಪೇಪರ್ 1 ಗಾಗಿ ಕೋರ್ಸ್ ಅನ್ನ ನೀಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಸರಳ ಮಾದರಿಯಲ್ಲಿ ಎಕ್ಸಾಮ್ಗೆ ಫೋಕಸ್ ಆಗಿ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ. ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ. ನಿಮಗೆ ಸುಮಾರು 40 ರಿಂದ 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದ್ದೀವಿ. ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ. ಸೊ 5000+ MCQs PDF ಅನ್ನ ನೀಡ್ತಾ ಇದ್ದೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡಿ ಕೊಡ್ತಾ ಇದ್ದೀವಿ. ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಮಟೀರಿಯಲ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಸೊ ಈ ಕೋರ್ಸ್ ನ ಫೀಸ್ 2100 ಇರುತ್ತೆ. ಬಟ್ ಇವಾಗ ನಾವು ಇಂಡಿಪೆಂಡೆನ್ಸ್ ಡೇ ಸಲುವಾಗಿ ಯಾರೆಲ್ಲ ವಿದ್ಯಾರ್ಥಿಗಳು 15 ಆಗಸ್ಟ್ ಒಳಗೆ ಜಾಯಿನ್ ಆಗ್ತೀರಾ, ಸೊ ಅವರಿಗೆ ಈ ಒಂದು ಕೋರ್ಸ್ ಅನ್ನ ಕೇವಲ 1947 ನಲ್ಲಿ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸ್ ಅನ್ನು ನೀವೇನಾದ್ರೂ ಜಾಯಿನ್ ಆಗಲು ಬಯಸಿದ್ರೆ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಜಾಯಿನ್ ಆಗಿ, ಅಥವಾ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ನೀವು ಜಾಯಿನ್ ಆಗ್ಬೋದು. ಸೊ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಸೊ ಸ್ಪೆಸಿಫಿಕ್ ಪೇಪರ್ಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಕೇವಲ ನೋಟ್ಸ್ ಮತ್ತೆ MCQ ಸೆಟ್ ಅವೈಲೇಬಲ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ನೋಟ್ಸ್ ಅನ್ನ ನೀಡ್ತಾ ಇದ್ದೀವಿ ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೆಟ್ ಅನ್ನ ಕೊಡ್ತಾ ಇದ್ದೀವಿ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ. ಇದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಇದಕ್ಕೆ ಜಾಯಿನ್ ಆಗಲು ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗ್ಬೋದು. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಅದೇ ರೀತಿಯಾಗಿ ಪ್ರತಿದಿನ ನಾವು ಯೂಟ್ಯೂಬ್ ಲೈವ್ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಯಾವುದೇ ರೀತಿಯ ಚಾರ್ಜ್ ಇರಲ್ಲ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇಂಟ್ರೆಸ್ಟೆಡ್ ಇದ್ದೀರಾ, ಸೊ ನಮ್ಮ ಡೈಲಿ ಲೈವ್ ಕ್ಲಾಸಸ್ ಅನ್ನ ನೀವು ಜಾಯಿನ್ ಆಗ್ಬೋದು. ಈವ್ನಿಂಗ್ ನಲ್ಲಿ ಈ ಒಂದು ಕ್ಲಾಸಸ್ ಇರುತ್ತೆ. ಸೊ ಇದ್ರ ಬಗ್ಗೆ ನೋಟಿಫಿಕೇಶನ್ ಅನ್ನ ಕೂಡ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನೀಡ್ತೀವಿ. ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿ. ಸೊ ಜೊತೆಗೆ 15 ಆಗಸ್ಟ್ ನಿಂದ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಸೊ ಆದಷ್ಟು ಬೇಗ ಸೊ ನೀವು ಜಾಯಿನ್ ಆಗಿ ಈ ಒಂದು ಪೇಪರ್ 1 ಅಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸೋದ್ರ ಮೂಲಕ KSET ಅನ್ನ ಕ್ವಾಲಿಫೈ ಆಗಿ. ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.